ರಾಷ್ಟ್ರ ಕ್ರಾಂತಿ ಇಂಪ್ಯಾಕ್ಟ್ ವರದಿಗೆ ಬೆದರಿ ಓಡೋಡಿ ಬಂದ ಪಂಚಾಯತ್ ಬೆಳವಣಿಗೆ ಗ್ರಾಮದಲ್ಲಿ ಕೊನೆಗೂ ಜೆಸಿಬಿಯ ಗರ್ಜನೆ. ಇದು ಜನರ ಧ್ವನಿಗೆ ಸಿಕ್ಕ ಬಹುದೊಡ್ಡ ಜಯ. ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್ ತನಿಖಾ ವರದಿಯ ಬಿಗ್ ಇಂಪ್ಯಾಕ್ಟ್. ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದ 5ನೇ ವಾರ್ಡ್ನ ಜುಮ್ಮಾ ಮಸೀದಿ ಮುಂಭಾಗ ಹಾಗೂ ಜನತಾ ಪ್ಲಾಟ್ ನಿವಾಸಿಗಳು ಕಳೆದ 5 ವರ್ಷಗಳಿಂದ ನರಕ ಸದೃಶ ಜೀವನ ನಡೆಸ್ತಾ ಇದ್ರು. ಎಲ್ಲೆಂದರಲ್ಲಿ ಹರಿತಾ ಇದ್ದ ಕೊಳಚೆ ನೀರು, ನಾರ್ತಾ ಇದ್ದ ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳಿಂದ ಸಣ್ಣ ಸಣ್ಣ ಮಕ್ಕಳ ಮತ್ತು ವೃದ್ಧರ ಜ್ವರ, ಕೆಮ್ಮು, ಚರ್ಮದ ತುರಿಕೆಯಿಂದ ಒದ್ದಾಡ್ತಾ ಇದ್ರು. ರೈತರೇ ಖುದ್ದಾಗಿ ಮುಂದೆ ಬಂದು ಜಾಗ ಬಿಟ್ಟು ಕೊಡ್ತೇವೆ ಅಂದರೂ ಕೂಡ ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾತ್ರ ನೀವೇನು ಮಾಡಿಕೊಳ್ತೀರೋ ಮಾಡಿಕೊಳ್ಳಿ, ನಾವೇನು ಮಾಡಲು ಆಗಲ್ಲ ಅಂತ ಉದ್ದಟತನದ ಉತ್ತರ ನೀಡಿ ಕಣ್ಮುಚ್ಚಿ ಕುಳಿತಿದ್ರು. ಅಧಿಕಾರಿಗಳ ಈ ಘೋರ ನಿರ್ಲಕ್ಷ್ಯ ಮತ್ತು ವ್ಯವಸ್ಥೆಯ ಕಣ್ಣ ಮುಚ್ಚಾಟವನ್ನು ರಾಷ್ಟ್ರ ಕ್ರಾಂತಿ ನ್ಯೂಸ್ ತನ್ನ ವಿಶೇಷ ವರದಿಯ ಮೂಲಕ ಈ ಎಲ್ಲ ವಿಷಯವನ್ನು ಬಯಲಿಗೆಳೆದಿತ್ತು. ಯಾವಾಗ ನಮ್ಮ ಚಾನೆಲ್ನಲ್ಲಿ ಸಾರ್ವಜನಿಕರ ಆಕ್ರೋಶದ ರಿಯಾಲಿಟಿ ವರದಿ ಬಿತ್ತರವಾಯಿತೋ ಅಲ್ಲಿಯವರೆಗೆ ಮೌನಕ್ಕೆ ಶರಣಾಗಿದ್ದ ಪಂಚಾಯತ್ ಆಡಳಿತ ಮಂಡಳಿ ಬೆಚ್ಚಿ ಬಿದ್ದಿದೆ. ವರದಿ ಪ್ರಸಾರವಾದ ಕೇವಲ ಕೆಲವೇ ಗಂಟೆಗಳಲ್ಲಿ ರಾತ್ರಿ ಇಡೀ ಪಂಚಾಯತ್ ಸಿಬ್ಬಂದಿ ಜೆಸಿಬಿ ಯಂತ್ರದೊಂದಿಗೆ ಬೆಳವಣಿಗೆ ಗ್ರಾಮದ 5ನೇ ವಾರ್ಡ್ಗೆ ಓಡೋಡಿ ಬಂದಿದ್ದಾರೆ. 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೊಳಚೆ ನೀರಿನ ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸಿದ್ದಾರೆ. ಜೆಸಿಬಿ ಮೂಲಕ ಮಣ್ಣಗೆದು ನೀರು ಸರಾಗವಾಗಿ ಹರಿದು ಹೋಗಲು ಕಾಲುವೆ ನಿರ್ಮಾಣದ ಕಾಮಗಾರಿಯನ್ನ ಮಾಡಿದ್ರು. ಆದಷ್ಟು ಬೇಗನೆ ಇದಕ್ಕೆ ಪರಿಹಾರ ತೆಗೆದುಕೊಳ್ತೇವೆ ಅಂತ ಭರವಸೆಯನ್ನು ಕೂಡ ನೀಡಿದ್ರು. ಇನ್ನು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸ ಕಣ್ಣ ಮುಂದೆಯೇ ನಡೀತಾ ಇರುವುದನ್ನು ಕಂಡು ನಿಟ್ಟುಸಿರು ಬಿಟ್ಟಿರುವ ಸ್ಥಳೀಯ ನಿವಾಸಿಗಳು ನಮ್ಮ ಚಾನಲ್ ಹಾಗೂ ನಮ್ಮ ವರದಿಗಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಪಂಚಾಯತ್ ಅಧಿಕಾರಿಗಳು ಕೇಳದ ನಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸಿ ಜೆಸಿಬಿ ಬರುವಂತೆ ಮಾಡಿದ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮತ್ತು ನಮ್ಮ ವರದಿಗಾರರು ರಮೇಶ್ ನಂದಿ ಅವರಿಗೆ ನಮ್ಮ ಇಡೀ ಗ್ರಾಮದ ಪರವಾಗಿ ಧನ್ಯವಾದಗಳು ಅಂತ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಈಗ ಜೆಸಿಬಿ ತಂದು ತಾತ್ಕಾಲಿಕವಾಗಿ ನೀರು ಹೋಗಲು ದಾರಿ ಮಾಡ್ತಿದ್ದಾರೆ. ಆದರೆ ಈ ಸಮಸ್ಯೆಗೆ ಶಾಶ್ವತವಾಗಿ ಪೈಪ್ಲೈನ್ ಅಳವಡಿಸಿ ಇಡೀ ವಾರ್ಡ್ ಮುಕ್ತವಾಗುವವರೆಗೂ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಅಧಿಕಾರಿಗಳನ್ನು ಬೆನ್ನು ಬಿಡೋದೇ ಇಲ್ಲ. ವರದಿ ರಮೇಶ್ ನಂದಿ, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ. ನಾವು ನಿನ್ನೆ ಪಂಚಾಯತಿಲಿದ್ದ ಬಂದು ಎಲ್ಲ ಒಗಟ್ಟು ಮಾಡಿ ಹೋಗ್ಯಾರ ಅವರು. ನಾವು ನಿನ್ನೆ ಅದಕ್ಕೆ ಸಮಸ್ಯೆ ಭಾಳ ಚಲೋ ಇತ್ತು, ಅದ್ರ ಸಂಬಂಧ ಅದನ್ನೆಲ್ಲ ಒಗಟ್ಟು ಮಾಡಿ ಹೋಗ್ಯಾರ ನೋಡಿ. ಅವ್ರನ್ನ ಕಳಿಸಿದ್ದೀರ, ಅವ್ರು ಬಂದು ಎಲ್ಲ ಇದನ್ನ ಮಾಡಿ ಹೋಗಿರಿ. ರಾಷ್ಟ್ರೀಯ ನ್ಯೂಸ್ ಇಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ರಾಷ್ಟ್ರ ಕ್ರಾಂತಿ ಆದ್ದರಿಂದ ಇದು ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳು ಬಂದು ಇದನ್ನ ಸರಿ ಮಾಡ್ತೀವಿ ಅಂತಂದು ಸರಿ ಮಾಡಿದ್ರು. ಬಂದು ಈ ನ್ಯೂಸ್ ನಮ್ಗೆ ಭಾಳ ಹೆಲ್ಪ್ ಆಯ್ತು. ಹಂಗೆ ಇದು ಎಲ್ಲ ಮೆಂಬರ್ಸ್ಗಳು ಬಂದಿದ್ರು, ಒಂದು ಮಂದಿ ಬಂದು ಅವರು ಸರಿ ಮಾಡಿದ್ರು. ಸರಿ ಮಾಡಿ ಸಾಲ್ವ್ ಆಯ್ತು. ಅದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೇವೆ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ. ನಿನ್ನೆ ನಾವು ಇಲ್ಲಿ ನಮ್ಮ ಓಣಿ ಒಳಗೆ ಸಮಸ್ಯೆ ಆಗಿದ್ದಕ್ಕೆ ನೀರಿನ ಇಲ್ಲಿ ಒಡ್ಡು ಹಾಕಿದ್ದಕ್ಕೆ ಇಲ್ಲಿ ನೀರು ಹಿಂದಕ್ಕೆ ಸರೋದೇ ನಿಂತಿತ್ತು. ಮಳೆ ಬಂದಿರೋ ಭಾಳ ಸಮಸ್ಯೆ ಆಗಿತ್ತು. ಆ ಸಮಸ್ಯೆ ಮಾಧ್ಯಮದಲ್ಲಿ ಕಾಲ್ ಮಾಡಿದ್ರಿ? ಮಾಧ್ಯಮಕ್ಕೆ, ರಾಷ್ಟ್ರೀಯ ಕ್ರಾಂತಿ ಮಾಧ್ಯಮಕ್ಕೆ ಕಾಲ್ ಮಾಡಿ ನಾವು ಕರೆಸಿ ನಾವು ಏನೈತೆ ಇಂಜಿನಿಯರಿಗೆ ನಾವು ಇದ್ದಂಥ ಸಮಸ್ಯೆಗಳನ್ನು ಹೇಳಿದ್ವಿ. ಇದ್ದಂಥ ಸಮಸ್ಯೆಗಳಿಂದ ಏನೈತೆ ಅವರು ಈಗ ಒಂದು ನ್ಯೂಸ್ ಇದನ್ನು ಹಾಗೆ ಬಂದಿಂದನ ಇದು ಏನೈತಿ ಪಂಚಾಯತಿ ಅವರು PDO ಆಯ್ತು, ಅಧ್ಯಕ್ಷರು ಆಯ್ತು, ಮೆಂಬರ್ಗಳಾಯ್ತು,
ಈ ಊರಿನ ಹಿರಿಯರಾದ್ರು ಬಂದು ಕೇಟ ಇನ್ನೊಂದು ಸ್ವಲ್ಪ ಸಮಸ್ಯೆ ಇದ್ದಿದ್ದನ್ನು ಬಗೆಹರಿಸಿ ಅವ್ರ ಜೊತೆ ಮಾತಾಡಿ ಬಗೆಹರಿಸಿ ಮತ್ತು JCB ಒಂದು 3-4 JCB ತರಿಸಿ ಇದೇನೈತಲ್ಲ ಕೆಲಸ ಯಾವಾಗ ನಿನ್ನೆನ ಮಾಡಿದ್ರೆ ಇವತ್ತು ಮಾಡಿದ್ರಿ? ನಿನ್ನೆ ನೈಟಲ್ಲೇ ಮಾಡಿರಿ, ರಾತ್ರಿನೇ ಮಾಡಿರಿ, ರಾತ್ರಿನ ಮಾಡಿಬಿಟ್ರೆ. ರಾತ್ರಿನೇ ಮಾಡಿರಿ. ಒಟ್ಟಾರೆಯಾಗಿ ನಿಮ್ಮ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ರೀತಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಯಾರ. ಈ ರಾಷ್ಟ್ರೀಯ ಕ್ರಾಂತಿಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ನಮ್ಮ ಹೆಸರು ಕಾಜಿ ಸಾವು. ಎಸ್. ನಿನ್ನೆ ಮಧ್ಯಾಹ್ನ ನ್ಯೂಸ್ನವ್ರಿಗೆ ಕಾಲ್ ಮಾಡಿ ಕರೆಸಿದ್ವಿ. ರಾಷ್ಟ್ರೀಯ ಕ್ರಾಂತಿ ನ್ಯೂಸ್ಗೆ ಕಾಲ್ ಮಾಡಿ ಕರೆಸಿಂದ ಅದು ಅವ್ರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ರಾಷ್ಟ್ರೀಯ ಕ್ರಾಂತಿ ನ್ಯೂಸ್ನಿಂದ ನಮ್ಗೆ ತುಂಬ ಹೆಲ್ಪ್ ಆಯ್ತು. ರಾಷ್ಟ್ರೀಯ ಕ್ರಾಂತಿ ನ್ಯೂಸ್ನಿಂದ ಎಲ್ಲ ಅಧಿಕಾರಿಗಳು ಅದನ್ನೆಲ್ಲ ನೋಡಿ, ನಮ್ಮ ವಿಡಿಯೋ ಎಲ್ಲ ನೋಡಿ, ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು, PDO ಮೇಡಮು ಎಲ್ಲ ಅಧಿಕಾರಿಗಳು ಬಂದು ಇಲ್ಲೆಲ್ಲ ಊರಿನ ಹಿರಿಯರೆಲ್ಲ ಬಂದು ಇಲ್ಲಿ ಎಲ್ಲ ಒಡ್ಡು ಹಾಕಿದ್ದೆಲ್ಲ ಇದನ್ನು ಮಾಡಿ ಬಗೆಹರಿಸಿ ಸರಿ ಮಾಡಿದ್ರು. ಸರಿ ಮಾಡಿ ಮತ್ತೆ ರಾತ್ರಿನ 3 JCB ಕರಿಸ್ಕಾಟ ಎಲ್ಲ ಕ್ಲೀನ್ ಮಾಡಿಸಿದ್ರು. ಯಾರು ಮಾಡಿದ್ರು ಅದನ್ನು? ಈ ಗ್ರಾಮ ಪಂಚಾಯತಿ PDO ಮೇಡಮ್ ಅವರು ಒಳ್ಳೆ ಊರಿನ ಹಿರಿಯರು ಎಲ್ಲ ಸೇರಿ ಎಲ್ಲರೂ ಅವರು ಸಹಕಾರ ಮಾಡಿದರು. ಎಲ್ಲರೂ ಸಹಕಾರ ಮಾಡಿ ತೆಗೀರಿ ಅಂತಂದು ಅವರು ಸಹಕಾರ ಕೊಟ್ಟರು. ಇದೆಲ್ಲ ನಮಗೆ ಇದು ತುಂಬ ಸಪೋರ್ಟ್ ಆಗಿದ್ದು ರಾಷ್ಟ್ರೀಯ ಕ್ರಾಂತಿ ನ್ಯೂಸ್. ಅದರಿಂದ ಎಲ್ಲ ಇದು ಆಗಿ ಇವು ನಮ್ಮೆಲ್ಲ ಕೆಲಸ ಆಗ್ಬೇಕಂತಂದ್ರೆ ಇವಕ್ಕೆಲ್ಲ ಸಾಲ್ವ್ ಆಗ್ಬೇಕಂತ ಕಾರಣ ಮೇನ್ ನ್ಯೂಸ್, ರಾಷ್ಟ್ರೀಯ ಕ್ರಾಂತಿ ನ್ಯೂಸ್. ಅದಕ್ಕೆ ತುಂಬ ನಾನು ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳು